ಓಂ ಶಾಂತಿ. ದಿನಾಂಕ 16/7/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಡ್ರಾಮಾದ ಯಥಾರ್ಥ ಜ್ಞಾನದಿಂದಲೇ ನೀವು ಅಚಲ, ಅಡೋಲ ಹಾಗೂ ಏಕರಸವಾಗಿರುತ್ತೀರಿ. ಮಾಯೆಯ ಬಿರುಗಾಳಿ ನಿಮ್ಮನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವಿಲ್ಲ. ಡ್ರಾಮಾದ ಯಥಾರ್ಥ ಜ್ಞಾನದಿಂದಲೇ ನೀವು ಅಚಲ, ಅಡೋಲ ಹಾಗೂ ಏಕರಸವಾಗಿರುತ್ತೀರಿ. ಮಾಯೆಯ ಬಿರುಗಾಳಿ ನಿಮ್ಮನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರಶ್ನೆ: ದೇವತೆಗಳ ಮುಖ್ಯವಾದ ಯಾವ ಒಂದು ಗುಣ ನೀವು ಮಕ್ಕಳಲ್ಲಿ ಸದಾ ಕಾಣಿಸುತ್ತಿರಬೇಕು? ದೇವತೆಗಳ ಮುಖ್ಯವಾದ ಯಾವ ಒಂದು ಗುಣ ನೀವು ಮಕ್ಕಳಲ್ಲಿ ಸದಾ ಕಾಣಿಸುತ್ತಿರಬೇಕು? ಉತ್ತರ: ಹರ್ಷಿತವಾಗಿರುವುದು. ದೇವತೆಗಳಿಗೆ ಸದಾ ಮುಗುಳ್ನಗುತ್ತಿರುವಂತೆ ಹರ್ಷಿತವಾಗಿ ತೋರಿಸುತ್ತಾರೆ. ಆ ರೀತಿ ನೀವು ಮಕ್ಕಳು ಸಹ ಸದಾ ಹರ್ಷಿತವಾಗಿರಬೇಕು. ಏನೇ ವಿಚಾರ ಇರಲಿ ಮುಗುಳ್ನಗುತ್ತಿರಿ. ಎಂದಿಗೂ ಬೇಸರ ಅಥವಾ ಸಿಟ್ಟು ಬರಬಾರದು. ಹೇಗೆ ತಂದೆ ನಿಮಗೆ ಸರಿ ಹಾಗೂ ತಪ್ಪಿನ ತಿಳುವಳಿಕೆ ಕೊಡುತ್ತಾರೆ, ಎಂದಿಗೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ, ಬೇಸರ ಆಗುವುದಿಲ್ಲ, ಅದೇ ರೀತಿ ನೀವು ಮಕ್ಕಳು ಸಹ ಬೇಸರ ಆಗಬಾರದು. ಓಂ ಶಾಂತಿ. ಪಾರಲೌಕಿಕ ತಂದೆ ಅಪರಿಮಿತದ ಮಕ್ಕಳಿಗೆ ತಿಳಿಸುತ್ತಾರೆ. ಲೌಕಿಕ ತಂದೆಯಂತೂ ಆ ರೀತಿ ಹೇಳುವುದಿಲ್ಲ. ಅವರಿಗಂತೂ ಹೆಚ್ಚು ಅಂದರೆ 6ರಿಂದ 7 ಮಕ್ಕಳು ಇರುತ್ತಾರೆ. ಇಲ್ಲಂತೂ ಯಾವುದೆಲ್ಲ ಆತ್ಮಗಳಿದ್ದಾರೆ, ಪರಸ್ಪರದಲ್ಲಿ ಸಹೋದರರಾಗಿದ್ದಾರೆ. ಆ ಎಲ್ಲ ಮಕ್ಕಳ ತಂದೆ ಖಂಡಿತ ಇರುತ್ತಾರೆ. ಹೇಳುತ್ತಾರೆ, ನಾವೆಲ್ಲ ಸಹೋದರರಾಗಿದ್ದೇವೆ. ಎಲ್ಲರಿಗಾಗಿ ಹೇಳುತ್ತಾರೆ. ಯಾರೆಲ್ಲ ಬರುತ್ತಾರೆ ಅವರಿಗೆ ಹೇಳುತ್ತಾರೆ, ನಾವು ಸಹೋದರರಾಗಿದ್ದೇವೆ. ಡ್ರಾಮಾದಲ್ಲಂತೂ ಎಲ್ಲರೂ ಬಂಧಿತರಾಗಿದ್ದಾರೆ. ಅದನ್ನು ಯಾರೂ ತಿಳಿದಿಲ್ಲ. ಇದನ್ನು ತಿಳಿಯದೆ ಇರುವುದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಆ ತಂದೆನೇ ಬಂದು ತಿಳಿಸುತ್ತಾರೆ. ಕಥೆಗಳು ಇತ್ಯಾದಿ ಯಾವುದನ್ನು ಕುಳಿತು ತಿಳಿಸುವಾಗ ಪರಮಪಿತ ಪರಮಾತ್ಮ ನಮಃ ಎನ್ನುತ್ತಾರೆ. ಈಗ ಅವರ್ಯಾರೂ ಇದನ್ನು ತಿಳಿದಿಲ್ಲ. ಬ್ರಹ್ಮದೇವತಾ, ವಿಷ್ಣು ದೇವತಾ, ಶಂಕರ ದೇವತಾ ಎನ್ನುತ್ತಾರೆ. ಆದರೆ ಅರ್ಥ ಮಾಡಿಕೊಂಡು ಹೇಳುವುದಿಲ್ಲ. ಬ್ರಹ್ಮನಿಗೆ ವಾಸ್ತವದಲ್ಲಿ ದೇವತೆ ಎನ್ನುವುದಿಲ್ಲ. ವಿಷ್ಣುವಿಗೆ ದೇವತೆ ಎನ್ನುತ್ತಾರೆ. ಬ್ರಹ್ಮನದ್ದು ಯಾರಿಗೂ ಗೊತ್ತಿಲ್ಲ. ವಿಷ್ಣು ದೇವತಾ ಸರಿ ಇದೆ. ಶಂಕರನದ್ದಂತೂ ಏನೂ ಪಾತ್ರ ಇಲ್ಲ. ಅವರ ಜೀವನ ಚರಿತ್ರೆ ಇಲ್ಲ. ಶಿವಬಾಬನದ್ದಂತೂ ಜೀವನ ಚರಿತ್ರೆ ಇದೆ. ಅವರು ಬರುವುದೇ ಪತಿತರನ್ನು ಪಾವನ ಮಾಡಲು, ಹೊಸ ಜಗತ್ತಿನ ಸ್ಥಾಪನೆ ಮಾಡಲು. ಈಗ ಒಂದು ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಹಾಗೂ ಎಲ್ಲ ಧರ್ಮದ ವಿನಾಶವಾಗುತ್ತದೆ. ಎಲ್ಲರೂ ಎಲ್ಲಿಗೆ ಹೋಗುತ್ತಾರೆ? ಶಾಂತಿಧಾಮ. ಶರೀರ ಅಂತೂ ಎಲ್ಲರದ್ದು ವಿನಾಶ ಆಗಬೇಕಿದೆ. ಹೊಸ ಜಗತ್ತಿನಲ್ಲಿ ಕೇವಲ ನೀವಷ್ಟೇ ಇರುತ್ತೀರಿ. ಯಾವುದೆಲ್ಲ ಮುಖ್ಯ ಧರ್ಮ ಇದೆ ಅದನ್ನು ನೀವು ತಿಳಿದಿದ್ದೀರಿ. ಎಲ್ಲರ ಹೆಸರನ್ನಂತೂ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಚಿಕ್ಕ ಚಿಕ್ಕ ರೆಂಬೆ ಕೊಂಬೆಗಳಂತೂ ಬಹಳ ಇದೆ. ಮೊಟ್ಟಮೊದಲು ಡೈಟಿಸಂ, ನಂತರ ಇಸ್ಲಾಮಿ. ಈ ವಿಚಾರಗಳನ್ನು ನೀವು ಮಕ್ಕಳ ಹೊರತಾಗಿ ಬೇರೆ ಯಾರದ್ದೇ ಬುದ್ಧಿಯಲ್ಲಿ ಇಲ್ಲ. ಈಗ ಆ ಆದಿ ಸನಾತನ ದೇವತಾ ಧರ್ಮ ಪ್ರಾಯಲೋಪವಾಗಿದೆ. ಆದ್ದರಿಂದ ಆಲದ ಮರದ ಉದಾಹರಣೆ ಕೊಡುತ್ತಾರೆ. ಪೂರ್ಣ ವೃಕ್ಷ ನಿಂತಿದೆ, ತಳಪಾಯ ಇಲ್ಲ. ಎಲ್ಲದಕ್ಕಿಂತ ದೀರ್ಘ ಆಯಸ್ಸು ಈ ಬ್ಯಾನಿಯನ್ ಟ್ರೀನದ್ದು ಆಗಿರುತ್ತದೆ. ಅಂದಮೇಲೆ ಇದರಲ್ಲಿ ಎಲ್ಲದಕ್ಕಿಂತ ದೀರ್ಘ ಆಯಸ್ಸು ಆದಿ ಸನಾತನ ದೇವತಾ ಧರ್ಮದ್ದಾಗಿದೆ. ಅದು ಯಾವಾಗ ಪ್ರಾಯಲೋಪವಾಗುತ್ತದೆ ಆಗ ತಾನೇ ತಂದೆ ಬಂದು ಈಗ ಒಂದು ಧರ್ಮದ ಸ್ಥಾಪನೆ ಹಾಗೂ ಅನೇಕ ಧರ್ಮಗಳ ವಿನಾಶ ಆಗಬೇಕು ಎನ್ನುವರು. ಆದ್ದರಿಂದ ತ್ರಿಮೂರ್ತಿಯನ್ನು ಸಹ ಮಾಡಿದ್ದಾರೆ. ಆದರೆ ಅರ್ಥವನ್ನು ತಿಳಿದಿಲ್ಲ. ನೀವು ಮಕ್ಕಳು ತಿಳಿದಿದ್ದೀರಿ. ಶ್ರೇಷ್ಠ ಅತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ನಂತರ
ಬ್ರಹ್ಮ, ವಿಷ್ಣು, ಶಂಕರ. ನಂತರ ಸೃಷ್ಟಿಯ ಮೇಲೆ ಬರುತ್ತಾರೆಂದರೆ ದೇವತೆಗಳ ಹೊರತಾಗಿ ಬೇರೆ ಯಾವುದೇ ಧರ್ಮ ಇಲ್ಲ. ಭಕ್ತಿ ಮಾರ್ಗದ್ದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಮೊದಲು ಶಿವನ ಭಕ್ತಿ ಮಾಡುತ್ತಾರೆ, ನಂತರ ದೇವತೆಗಳದ್ದು. ಭಾರತದ್ದೇ ವಿಚಾರ ಆಗಿದೆ. ಉಳಿದವರಂತೂ ನಮ್ಮ ಧರ್ಮ, ಮಠ, ಪಂಥ ಯಾವಾಗ ಸ್ಥಾಪನೆ ಆಗುತ್ತದೆಂದು ತಿಳಿದಿರುತ್ತಾರೆ. ಉದಾಹರಣೆಗೆ ಆರ್ಯ ಜನರು ನಮ್ಮದು ಬಹಳ ಪುರಾತನ ಆಗಿದೆ ಎನ್ನುತ್ತಾರೆ. ವಾಸ್ತವದಲ್ಲಿ ಎಲ್ಲದಕ್ಕಿಂತ ಹಳೆಯದಂತೂ ಇರುವುದೇ ಆದಿ ಸನಾತನ ದೇವತಾ ಧರ್ಮ. ನೀವು ಯಾವಾಗ ವೃಕ್ಷದ ಬಗ್ಗೆ ತಿಳಿಸಿಕೊಡುತ್ತೀರಿ, ಆಗ ಸ್ವಯಂ ಸಹ ತಿಳಿದುಕೊಳ್ಳುತ್ತಾರೆ ನಮ್ಮ ಧರ್ಮ ಇಂತಹ ಸಮಯದಲ್ಲಿ ಬಂದಿದೆ ಎಂದು. ಎಲ್ಲರಿಗೂ ಯಾವ ಅನಾದಿ ಅವಿನಾಶಿ ಪಾತ್ರ ಸಿಕ್ಕಿದೆ ಅದನ್ನು ಅಭಿನಯಿಸಬೇಕು. ಇದರಲ್ಲಿ ಯಾರದ್ದೇ ದೋಷ ಅಥವಾ ತಪ್ಪು ಎನ್ನಲು ಸಾಧ್ಯವಿಲ್ಲ. ಇದನ್ನಂತೂ ಕೇವಲ ತಿಳಿಸಿಕೊಡಬೇಕಾಗುತ್ತದೆ. ಪಾಪಾತ್ಮ ಏಕೆ ಆಗಿದ್ದಾರೆ ಎಂದು. ಮನುಷ್ಯರು ಹೇಳುತ್ತಾರೆ, ನಾವು ವಿಶ್ವಪಿತನಿಗೆ ಎಲ್ಲರೂ ಮಕ್ಕಳಾಗಿದ್ದೇವೆ. ನಂತರ ಎಲ್ಲ ಸಹೋದರರು ಸತ್ಯುಗದಲ್ಲಿ ಏಕೆ ಇಲ್ಲ? ಆದರೆ ಡ್ರಾಮಾದಲ್ಲಿ ಪಾತ್ರವೇ ಇಲ್ಲ. ಇದು ಅನಾದಿ ಡ್ರಾಮಾ ಮಾಡಲ್ಪಟ್ಟಿದೆ. ಇದರಲ್ಲಿ ನಿಶ್ಚಯ ಇಟ್ಟುಕೊಳ್ಳಿ. ಬೇರೆ ಯಾವುದೇ ವಿಚಾರವನ್ನು ಮಾತನಾಡಬೇಡಿ. ಈ ಚಕ್ರ ಹೇಗೆ ತಿರುಗುತ್ತದೆ ಎಂದು ಚಕ್ರವನ್ನು ಸಹ ತೋರಿಸಿದ್ದಾರೆ. ಕಲ್ಪವೃಕ್ಷದ್ದು ಸಹ ಚಿತ್ರ ಇದೆ. ಆದರೆ ಇದರ ಆಯಸ್ಸು ಎಷ್ಟು ಇದೆ ಎಂದು ಯಾರೂ ತಿಳಿದಿಲ್ಲ. ತಂದೆ ಯಾರದ್ದೇ ನಿಂದನೆ ಮಾಡುವುದಿಲ್ಲ. ಇದನ್ನಂತೂ ತಿಳಿಸಿಕೊಡಲಾಗುತ್ತದೆ. ನಿಮಗೂ ಸಹ ತಿಳಿಸುತ್ತಾರೆ, ನೀವು ಎಷ್ಟು ಪಾವನರಾಗಿದ್ದೀರಿ, ಈಗ ಪತಿತರಾಗಿದ್ದೀರಿ. ಆದ್ದರಿಂದ ಹೇ ಪತಿತ ಪಾವನ ಬಾ ಎಂದು ಕೂಗುತ್ತೀರಿ. ಮೊದಲಂತೂ ನೀವು ಎಲ್ಲರನ್ನೂ ಪಾವನ ಮಾಡಬೇಕು. ಕ್ರಮಾನುಸಾರವಾಗಿ ಪಾತ್ರದಲ್ಲಿ ಬರಬೇಕು. ಆತ್ಮಗಳೆಲ್ಲ ಮೇಲೆ ಇರುತ್ತಾರೆ, ತಂದೆನೂ ಮೇಲೆ ಇರುತ್ತಾರೆ. ನಂತರ ಅವರನ್ನು ಬಾ ಎಂದು ಕರೆಯುತ್ತಾರೆ. ಆ ರೀತಿ ಅವರನ್ನು ಕರೆಯುವುದರಿಂದ ಅವರು ಬರುವುದಿಲ್ಲ. ತಂದೆ ಹೇಳುತ್ತಾರೆ, ನನ್ನದೂ ಸಹ ಡ್ರಾಮಾದಲ್ಲಿ ಪಾತ್ರ ನಿಗದಿಯಾಗಿದೆ. ಹೇಗೆ ಸೀಮಿತದ ನಾಟಕದಲ್ಲಿಯೂ ದೊಡ್ಡ ದೊಡ್ಡ ಮುಖ್ಯ ಪಾತ್ರಧಾರಿಯದ್ದು ಪಾತ್ರ ಇರುತ್ತದೆ, ಇದು ನಂತರ ಅಪರಿಮಿತದ ಡ್ರಾಮಾ ಆಗಿದೆ. ಎಲ್ಲರೂ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಇದರ ಅರ್ಥ ದಾರದಲ್ಲಿ ಸಿಲುಕಿಕೊಂಡಿದ್ದಾರೆ ಎಂದಲ್ಲ. ಇದನ್ನು ತಂದೆ ತಿಳಿಸುತ್ತಾರೆ. ಅದು ಜಡ ವೃಕ್ಷ ಆಗಿದೆ. ಒಂದು ವೇಳೆ ಬೀಜ ಚೈತನ್ಯ ಆಗಿದ್ದಿದ್ದರೆ ಅದಕ್ಕೆ ಗೊತ್ತಿರುತ್ತಿತ್ತು ಈ ವೃಕ್ಷ ಹೇಗೆ ದೊಡ್ಡದಾಗುತ್ತದೆ, ನಂತರ ಫಲ ಕೊಡುತ್ತದೆ ಎಂದು. ಇವರಂತೂ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಚೈತನ್ಯ ಬೀಜನಾಗಿದ್ದಾರೆ. ಇದಕ್ಕೆ ಉಲ್ಟಾ ವೃಕ್ಷ ಎನ್ನುತ್ತಾರೆ. ತಂದೆಯಂತೂ ಜ್ಞಾನಸಾಗರನಾಗಿದ್ದಾರೆ. ಅವರಿಗೆ ಪೂರ್ಣ ವೃಕ್ಷದ ಜ್ಞಾನ ಇದೆ. ಇದು ಅದೇ ಗೀತೆಯ ಜ್ಞಾನ ಆಗಿದೆ. ಯಾವುದೇ ಹೊಸ ವಿಚಾರ ಇಲ್ಲ. ಇಲ್ಲಿ ಬಾಬಾರವರು ಯಾವುದೇ ಶ್ಲೋಕ ಇತ್ಯಾದಿಯನ್ನು ಉಚ್ಚಾರಣೆ ಮಾಡುವುದಿಲ್ಲ. ಆ ಜನರು ಗ್ರಂಥವನ್ನು ಓದಿದ ನಂತರ ಅರ್ಥವನ್ನು ತಿಳಿಸುತ್ತಾರೆ. ತಂದೆ ತಿಳಿಸುತ್ತಾರೆ, ಇದು ವಿದ್ಯೆ ಆಗಿದೆ. ಇದರಲ್ಲಿ ಶ್ಲೋಕ ಇತ್ಯಾದಿಯ ಅವಶ್ಯಕತೆ ಇಲ್ಲ. ಆ ಶಾಸ್ತ್ರಗಳ ವಿದ್ಯೆಯಲ್ಲಿ ಯಾವುದೇ ಗುರಿ ಉದ್ದೇಶ ಇಲ್ಲ. ಜ್ಞಾನ, ಭಕ್ತಿ, ವೈರಾಗ್ಯ ಎನ್ನುತ್ತಾರೆ. ಈ ಹಳೆಯ ಜಗತ್ತಿನ ವಿನಾಶವಾಗುತ್ತದೆ. ಸನ್ಯಾಸಿಯರದ್ದು ಸೀಮಿತದ ವೈರಾಗ್ಯ ಆಗಿದೆ. ನಿಮ್ಮದು ಅಪರಿಮಿತದ ವೈರಾಗ್ಯ ಆಗಿದೆ. ಶಂಕರಾಚಾರ್ಯರು ಬರುತ್ತಾರೆ. ಆಗ ಅವರು ಮನೆ ಮಠದಿಂದ ವೈರಾಗ್ಯ ಎಂದು ಅವರು ಕಲಿಸುತ್ತಾರೆ. ಅವರು ಕೂಡ ಶುರುವಿನಲ್ಲಿ ಶಾಸ್ತ್ರ ಇತ್ಯಾದಿಯನ್ನು ಕಲಿಸುವುದಿಲ್ಲ. ಯಾವಾಗ ಅನೇಕರ ವೃದ್ಧಿ ಆಗುತ್ತಾ ಹೋಗುತ್ತದೆ, ಆಗ ಶಾಸ್ತ್ರ ಮಾಡಲು ಶುರು ಮಾಡುತ್ತಾರೆ. ಮೊಟ್ಟಮೊದಲಂತೂ ಧರ್ಮ ಸ್ಥಾಪನೆ ಮಾಡುವವರು ಒಬ್ಬರೇ ಇರುತ್ತಾರೆ. ಅನಂತರ ನಿಧಾನವಾಗಿ ವೃದ್ಧಿಯನ್ನು ಹೊಂದುತ್ತಾರೆ. ಇದನ್ನು ಸಹ ತಿಳಿಸಬೇಕು. ಸೃಷ್ಟಿಯಲ್ಲಿ ಮೊದಲು ಯಾವ ಧರ್ಮ ಇತ್ತು? ಈಗಂತೂ ಅನೇಕ ಧರ್ಮ ಇದೆ. ಆದಿ ಸನಾತನ ದೇವತಾ ಧರ್ಮ ಇತ್ತು. ಅದಕ್ಕೆ ಸ್ವರ್ಗ, ಹೆವೆನ್ ಎನ್ನುತ್ತಾರೆ.
ನೀವು ಮಕ್ಕಳು ರಚಯಿತ ಹಾಗೂ ರಚನೆಯನ್ನು ತಿಳಿಯುವುದರಿಂದ ಆಸ್ತಿಕರಾಗುತ್ತೀರಿ. ನಾಸ್ತಿಕತನದ್ದು ಎಷ್ಟೊಂದು ದುಃಖ ಇದೆ. ಅನಾಥರಾಗಿದ್ದಾರೆ. ಪರಸ್ಪರದಲ್ಲಿ ಜಗಳ ಹೊಡೆದಾಡುತ್ತಿರುತ್ತಾರೆ. ನೀವು ಪರಸ್ಪರ ಹೊಡೆದಾಡುತ್ತಿರುತ್ತೀರಿ. ನಿಮಗೆ ಯಾರೂ ದಣಿ ಮಾಲೀಕರು, ಅಂದರೆ ಹೇಳುವವರು ಕೇಳುವವರು ಇಲ್ಲವೇ ಎನ್ನುತ್ತಾರೆ ತಾನೇ. ಈ ಸಮಯದಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ. ಹೊಸ ಜಗತ್ತಿನಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲ ಇತ್ತು. ಇಲ್ಲಿ ಅಪರಂ ಅಪಾರ ದುಃಖ ಇದೆ. ಅದು ಸತ್ಯುಗದ್ದು, ಇದು ಕಲಿಯುಗದ್ದು. ಈಗ ನಿಮ್ಮದು ಪುರುಷೋತ್ತಮ ಸಂಗಮಯುಗ ಆಗಿದೆ. ಈ ಪುರುಷೋತ್ತಮ ಸಂಗಮಯುಗ ಒಂದೇ ಇರುತ್ತದೆ. ಸತ್ಯುಗ ತ್ರೇತಾದ ಸಂಗಮಕ್ಕೆ ಪುರುಷೋತ್ತಮ ಎನ್ನುವುದಿಲ್ಲ. ಇಲ್ಲಿ ಅಸುರರಿದ್ದಾರೆ, ಅಲ್ಲಿ ದೇವತೆಯರಿದ್ದಾರೆ. ನೀವು ತಿಳಿದಿದ್ದೀರಿ, ಇದು ರಾವಣ ರಾಜ್ಯ ಆಗಿದೆ. ರಾವಣನ ಮೇಲೆ ಕತ್ತೆಯ ಕಿರೀಟವನ್ನು ತೋರಿಸುತ್ತಾರೆ. ಕತ್ತೆಗೆ ಎಷ್ಟೇ ಸ್ವಚ್ಛ ಮಾಡಿ ಅದರ ಮೇಲೆ ಬಟ್ಟೆಯ ಗಂಟು ಇಡಿ, ಕತ್ತೆ ಮತ್ತು ಸಹ ಮಣ್ಣಿನಲ್ಲಿ ಓಲಾಡಿ ಬಟ್ಟೆಯನ್ನೆಲ್ಲ ಹಾಳು ಮಾಡಿಬಿಡುತ್ತದೆ. ತಂದೆ ನಿಮ್ಮ ಬಟ್ಟೆಯನ್ನು ಸ್ವಚ್ಛ ಸುಂದರ ಹೂವನ್ನಾಗಿ ಮಾಡುತ್ತಾರೆ. ನಂತರ ರಾವಣ ರಾಜ್ಯದಲ್ಲಿ ಒದ್ದಾಡಿ ಅಪವಿತ್ರರಾಗುತ್ತೀರಿ. ಆತ್ಮ ಮತ್ತು ಶರೀರ ಎರಡೂ ಅಪವಿತ್ರವಾಗುತ್ತದೆ. ನೀನು ಎಲ್ಲ ಶೃಂಗಾರವನ್ನು ಹಾಳು ಮಾಡಿಕೊಂಡಿರುವೆ ಎಂದು ತಂದೆ ಹೇಳುತ್ತಾರೆ. ತಂದೆಗೆ ಪತಿತ ಪಾವನ ಎನ್ನುತ್ತಾರೆ. ನೀವು ತುಂಬಿದ ಸಭೆಯಲ್ಲಿ ಹೇಳುವುದಕ್ಕೆ ಸಾಧ್ಯವಿದೆ, ನಾವು ಸ್ವರ್ಣಿಮ ಯುಗದಲ್ಲಿ ಎಷ್ಟೊಂದು ಶೃಂಗರಿತವಾಗಿದ್ದೆವು, ಎಷ್ಟೊಂದು ಫಸ್ಟ್ ಕ್ಲಾಸ್ ರಾಜ್ಯ ಭಾಗ್ಯ ಇತ್ತು. ನಂತರ ಮಾಯೆ ಎಂಬ ಧೂಳಿನಲ್ಲಿ ಒದ್ದಾಡಿ ಮೈಲಿಗೆ ಆಗಿದ್ದೇವೆ. ತಂದೆ ಹೇಳುತ್ತಾರೆ, ಇದು ಅಂಧಕಾರದ ನಗರಿಯಾಗಿದೆ. ಭಗವಂತನನ್ನು ಸರ್ವವ್ಯಾಪಿ ಎಂದು ಬಿಟ್ಟಿದ್ದಾರೆ. ಏನೆಲ್ಲ ನಡೆದಿದೆ ಅದು ಯಥಾವತ್ತಾಗಿ ಪುನರಾವೃತ್ತಿ ಆಗುತ್ತದೆ. ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ. 5000 ವರ್ಷದಲ್ಲಿ ಎಷ್ಟು ನಿಮಿಷ, ಗಂಟೆ, ಕ್ಷಣ ಇದೆ. ಒಂದು ಮಗು ಎಲ್ಲ ಧರ್ಮದವರದ್ದು ಲೆಕ್ಕ ತೆಗೆದು ಕಳುಹಿಸಿತ್ತು. ಇದರಲ್ಲಿ ಬುದ್ಧಿ ವ್ಯರ್ಥವಾಗಿದೆ. ಬಾಬಾರವರಂತೂ ಇದೇ ರೀತಿ ತಿಳಿಸುತ್ತಾರೆ, ಜಗತ್ತು ಹೇಗೆ ನಡೆಯುತ್ತದೆ ಎಂದು. ಪ್ರಜಾಪಿತ ಬ್ರಹ್ಮ ಮನುಕುಲದ ಮುತ್ತಜ್ಜನಾಗಿದ್ದಾರೆ. ಅವರ ಕರ್ತವ್ಯವನ್ನು ಯಾರೂ ತಿಳಿದಿಲ್ಲ. ವಿರಾಟ ರೂಪವನ್ನು ಮಾಡಿದ್ದಾರೆ. ಆಗ ಪ್ರಜಾಪಿತ ಬ್ರಹ್ಮನನ್ನು ಹಾರಿಸಿಬಿಟ್ಟಿದ್ದಾರೆ. ತಂದೆ ಮತ್ತು ಬ್ರಾಹ್ಮಣರನ್ನು ಯಥಾರ್ಥವಾಗಿ ತಿಳಿದಿಲ್ಲ. ಅವರಿಗೆ ಆದಿದೇವ ಎಂದು ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ನಾನು ಈ ವೃಕ್ಷದ ಚೈತನ್ಯ ಬೀಜರೂಪನಾಗಿದ್ದೇನೆ. ಇದು ಉಲ್ಟಾ ವೃಕ್ಷ ಆಗಿದೆ. ತಂದೆ ಯಾರು ಸತ್ಯನಾಗಿದ್ದಾರೆ, ಚೈತನ್ಯ ಆಗಿದ್ದಾರೆ, ಜ್ಞಾನದ ಸಾಗರನಾಗಿದ್ದಾರೆ, ಅವರದ್ದೇ ಮಹಿಮೆ ಮಾಡಲಾಗುತ್ತದೆ. ಆತ್ಮ ಇಲ್ಲದೆ ಹೋದರೆ ನಡೆಯಲು ಸಾಧ್ಯವಿಲ್ಲ. ಗರ್ಭದಲ್ಲಿ 5-6 ತಿಂಗಳ ನಂತರ ಆತ್ಮ ಪ್ರವೇಶ ಮಾಡುತ್ತದೆ. ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ. ನಂತರ ಆತ್ಮ ಹೊರಟು ಹೋದರೆ ಸಮಾಪ್ತಿ. ಆತ್ಮ ಅವಿನಾಶಿಯಾಗಿದೆ. ಅದು ಪಾತ್ರವನ್ನು ಅಭಿನಯಿಸುತ್ತದೆ. ಇದನ್ನು ತಂದೆ ಬಂದು ಅನುಭೂತಿ ಮಾಡಿಸುತ್ತಾರೆ. ಆತ್ಮ ಎಷ್ಟು ಚಿಕ್ಕದಾದ ಬಿಂದು ಆಗಿದೆ. ಅದರಲ್ಲಿ ಅವಿನಾಶಿ ಪಾತ್ರ ತುಂಬಿದೆ. ಪರಮಪಿತ ಸಹ ಆತ್ಮನಾಗಿದ್ದಾರೆ. ಅವರಿಗೆ ಜ್ಞಾನದ ಸಾಗರ ಎನ್ನುತ್ತಾರೆ. ಅವರೇ ಆತ್ಮದ ಅನುಭೂತಿ ಮಾಡಿಸುತ್ತಾರೆ. ಅವರಂತೂ ಕೇವಲ ಪರಮಾತ್ಮ ಸರ್ವಶಕ್ತಿವಂತ, ಸಹಸ್ರಾರು ಸೂರ್ಯಗಳಿಗಿಂತ ತೇಜೋಮಯ ಎಂದು ಬಿಡುತ್ತಾರೆ. ಆದರೆ ಏನನ್ನೂ ತಿಳಿಯುವುದಿಲ್ಲ. ತಂದೆ ಹೇಳುತ್ತಾರೆ, ಇದೆಲ್ಲವನ್ನು ಭಕ್ತಿ ಮಾರ್ಗದಲ್ಲಿ ವರ್ಣನೆ ಮಾಡಿದ್ದಾರೆ ಹಾಗೂ ಶಾಸ್ತ್ರಗಳಲ್ಲಿ ಬರೆದಿಟ್ಟಿದ್ದಾರೆ. ಅರ್ಜುನನಿಗೆ ಸಾಕ್ಷಾತ್ಕಾರವಾಯಿತು. ಆಗ ನಾನು ಇಷ್ಟೊಂದು ಪ್ರಕಾಶವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ ಎಂದರು. ಆಗ ಆ ವಿಚಾರ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಂಡಿದೆ. ಇಷ್ಟೊಂದು ತೇಜೋಮಯ ಯಾರದ್ದಾದರೂ ಒಳಗಡೆ ಪ್ರವೇಶ ಮಾಡಿದರೆ ಸಿಡಿದು ಬಿಡುತ್ತದೆ. ಜ್ಞಾನ ಅಂತೂ ಅಲ್ಲ ತಾನೇ. ಅಂದ ಮೇಲೆ ಪರಮಪಿತನಂತೂ ಸಾವಿರಾರು ಸೂರ್ಯನಿಗಿಂತ ತೇಜೋಮಯ ಆಗಿದ್ದಾನೆಂದು ತಿಳಿಯುತ್ತಾರೆ. ನಮಗೆ ಅವರ ಸಾಕ್ಷಾತ್ಕಾರ ಆಗಬೇಕು.
ಭಕ್ತಿಯ ಭಾವನೆ ಕುಳಿತಿದೆ. ಆಗ ಅವರಿಗೆ ಸಾಕ್ಷಾತ್ಕಾರ ಸಹ ಆಗುತ್ತದೆ. ಶುರುವಿನಲ್ಲಿ ನೀವು ಸಹ ಅಂತಹ ಬಹಳ ಸಾಕ್ಷಾತ್ಕಾರ ಮಾಡುತ್ತಿದ್ದೀರಿ. ಕಣ್ಣುಗಳು ಕೆಂಪಗೆ ಆಗುತ್ತಿದ್ದವು. ಸಾಕ್ಷಾತ್ಕಾರ ಮಾಡಿಕೊಂಡರೂ ನಂತರ ಇಂದು ಅವರು ಎಲ್ಲಿದ್ದಾರೆ? ಅದೆಲ್ಲ ಭಕ್ತಿ ಮಾರ್ಗದ ವಿಚಾರಗಳಾಗಿವೆ. ಅಂದ ಮೇಲೆ ಈ ಎಲ್ಲ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ. ಇದರಲ್ಲಿ ನಿಂದನೆಯ ಯಾವುದೇ ವಿಚಾರ ಇಲ್ಲ. ಮಕ್ಕಳು ಸದಾ ಹರ್ಷಿತವಾಗಿರಬೇಕು. ಇದಂತೂ ಡ್ರಾಮಾ ಮಾಡಲ್ಪಟ್ಟಿದೆ. ನನಗೆ ಇಷ್ಟೊಂದು ನಿಂದನೆ ಕೊಡುತ್ತಾರೆ, ನಂತರ ನಾನೇನು ಮಾಡುತ್ತೇನೆ? ಸಿಟ್ಟು ಬರುತ್ತದೇನೋ? ಡ್ರಾಮಾನುಸಾರ ಇವರೆಲ್ಲರೂ ಭಕ್ತಿ ಮಾರ್ಗದಲ್ಲಿ ಸಿಲುಕಿಕೊಂಡಿದ್ದಾರೆಂದು ತಿಳಿಯುತ್ತೇನೆ. ಬೇಸರ ಪಟ್ಟುಕೊಳ್ಳುವ ವಿಚಾರವೇ ಇಲ್ಲ. ಡ್ರಾಮಾ ಆ ರೀತಿ ಮಾಡಲ್ಪಟ್ಟಿದೆ. ಪ್ರೀತಿಯಿಂದ ತಿಳುವಳಿಕೆ ಕೊಡಬೇಕಾಗುತ್ತದೆ. ಬಡಪಾಯಿಗಳು ಅಜ್ಞಾನದ ಅಂಧಕಾರದಲ್ಲಿದ್ದಾರೆ, ತಿಳಿದುಕೊಳ್ಳುವುದಿಲ್ಲ. ಆದ್ದರಿಂದ ದಯೆ ಬರುತ್ತದೆ. ಸದಾ ಮುಗುಳ್ನಗುತ್ತಿರಬೇಕು. ಈ ಬಡಪಾಯಿಗಳು ಸ್ವರ್ಗದ ದ್ವಾರಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ಇವರೆಲ್ಲರೂ ಶಾಂತಿಧಾಮಕ್ಕೆ ಹೋಗುವವರಿದ್ದಾರೆ. ಎಲ್ಲರೂ ಶಾಂತಿ ಇರಲಿ ಎಂದೇ ಬಯಸುತ್ತಾರೆ. ಅಂದ ಮೇಲೆ ತಂದೆನೇ ರಿಯಲ್ ತಿಳಿಸುತ್ತಾರೆ. ಈಗ ನೀವು ತಿಳಿದಿದ್ದೀರಿ, ಈ ಆಟ ಮಾಡಲ್ಪಟ್ಟಿದೆ. ಡ್ರಾಮಾದಲ್ಲಿ ಪ್ರತಿಯೊಬ್ಬರಿಗೂ ಪಾತ್ರ ಸಿಕ್ಕಿದೆ. ಇದರಲ್ಲಿ ಬಹಳ ಅಚಲ ಸ್ಥಿರ ಬುದ್ಧಿ ಬೇಕು. ಎಲ್ಲಿಯ ತನಕ ಅಚಲ ಅಡೋಲ ಏಕರಸ ಸ್ಥಿತಿ ಇಲ್ಲ, ಅಲ್ಲಿಯ ತನಕ ಪುರುಷಾರ್ಥವನ್ನು ಹೇಗೆ ಮಾಡುತ್ತಾರೆ? ಏನೇ ಆಗಲಿ, ಭಲೆ ಬಿರುಗಾಳಿ ಬರಲಿ, ಆದರೆ ಸ್ಥಿರವಾಗಿರಬೇಕು. ಮಾಯೆಯ ಬಿರುಗಾಳಿಯಂತೂ ಸಾಕಷ್ಟು ಬರುತ್ತದೆ, ಹಾಗೂ ಅಂತ್ಯದವರೆಗೂ ಬರುತ್ತದೆ. ಸ್ಥಿತಿ ಶಕ್ತಿಶಾಲಿ ಆಗಿರಬೇಕು. ಇದು ಗುಪ್ತ ಪರಿಶ್ರಮ ಆಗಿದೆ. ಕೆಲವು ಮಕ್ಕಳು ಪುರುಷಾರ್ಥ ಮಾಡಿ ಬಿರುಗಾಳಿಯನ್ನು ಹಾರಿಸಿಬಿಡುತ್ತಿರುತ್ತಾರೆ. ಯಾರೆಷ್ಟು ಉತ್ತೀರ್ಣರಾಗುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ರಾಜಧಾನಿಯಲ್ಲಿ ಪದವಿಯಂತೂ ಬಹಳ ಇದೆ ಅಲ್ಲವೇ? ಎಲ್ಲದಕ್ಕಿಂತ ಒಳ್ಳೆಯ ಚಿತ್ರ ತ್ರಿಮೂರ್ತಿ, ಸೃಷ್ಟಿಚಕ್ರ ಹಾಗೂ ವೃಕ್ಷ ಆಗಿದೆ. ಇದು ಶುರುವಿನಲ್ಲಿ ಮಾಡಲಾಗಿದೆ. ಹೊರದೇಶದ ಸೇವೆಗಾಗಿ ಈ ಎರಡೂ ಚಿತ್ರವನ್ನು ತೆಗೆದುಕೊಂಡು ಹೋಗಬೇಕು. ಇದರ ಮೇಲೇನೆ ಅವರು ಚೆನ್ನಾಗಿ ತಿಳಿಯಲು ಸಾಧ್ಯವಿದೆ. ನಿಧಾನವಾಗಿ ಬಾಬಾರವರು ಈ ಚಿತ್ರವನ್ನು ಬಟ್ಟೆಯ ಮೇಲೆ ಮಾಡಬೇಕೆಂದು ಬಯಸುತ್ತಾರೆ. ಅದು ಸಹ ಆಗುತ್ತಾ ಹೋಗುತ್ತದೆ. ನೀವು ತಿಳಿಸಿಕೊಡುತ್ತೀರಿ ಇದು ಹೇಗೆ ಸ್ಥಾಪನೆ ಆಗುತ್ತಿದೆ ಎಂದು. ನೀವು ಸಹ ಇವರಿಗೆ ತಿಳಿಸಿಕೊಡಿ, ತನ್ನ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಎಂದು. ಕ್ರಿಶ್ಚಿಯನ್ ಧರ್ಮದಲ್ಲಿ ನೀವು ಶ್ರೇಷ್ಠ ಪದವಿಯನ್ನು ಪಡೆಯಲು ಬಯಸುತ್ತೀರೆಂದರೆ ಇದನ್ನು ಚೆನ್ನಾಗಿ ತಿಳಿಯಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾಗಿ ಸ್ವಯಂನ ಶೃಂಗಾರ ಮಾಡಿಕೊಳ್ಳಬೇಕು. ಎಂದಿಗೂ ಮಾಯೆಯ ಧೂಳಿನಲ್ಲಿ ಒದ್ದಾಡಿ ಶೃಂಗಾರವನ್ನು ಕೆಡಿಸಿಕೊಳ್ಳಬಾರದು. 2. ಈ ಡ್ರಾಮಾವನ್ನು ಯಥಾರ್ಥ ರೀತಿಯಿಂದ ತಿಳಿದು ತನ್ನ ಸ್ಥಿತಿಯನ್ನು ಅಚಲ, ಅಡೋಲ, ಸ್ಥಿರ ಮಾಡಿಕೊಳ್ಳಬೇಕು. ಎಂದಿಗೂ ಬಾಡಿ ಹೋಗಬಾರದು. ಸದಾ ಹರ್ಷಿತರಾಗಿರಬೇಕು. ವರದಾನ: ಯೋಚಿಸಿ ತಿಳಿದು ಪ್ರತಿ ಕರ್ಮ ಮಾಡುವಂತಹ ಪಶ್ಚಾತ್ತಾಪದಿಂದ ಮುಕ್ತ ಜ್ಞಾನ ಸ್ವರೂಪಿ ಆತ್ಮ ಆಗಿರಿ. ಯೋಚಿಸಿ ತಿಳಿದು ಪ್ರತಿ ಕರ್ಮ ಮಾಡುವಂತಹ ಪಶ್ಚಾತ್ತಾಪದಿಂದ ಮುಕ್ತ ಜ್ಞಾನ ಸ್ವರೂಪಿ ಆತ್ಮ ಆಗಿರಿ. ಪ್ರಪಂಚದವರು ಸಹ ಹೇಳುತ್ತಾರೆ, ಮೊದಲು ಯೋಚಿಸಿ ನಂತರ ಮಾಡಿ. ಯಾರು ಯೋಚನೆ ಮಾಡದೆ ಮಾಡಿದ ನಂತರ ಯೋಚಿಸುತ್ತಾರೆ, ಆಗ ಪಶ್ಚಾತ್ತಾಪದ ರೂಪವಾಗುತ್ತದೆ. ಕೊನೆಯಲ್ಲಿ ಯೋಚಿಸುವುದು ಪಶ್ಚಾತ್ತಾಪದ ರೂಪ ಆಗಿದೆ. ಹಾಗೂ ಮೊದಲು ಯೋಚಿಸುವುದು ಜ್ಞಾನ ಸ್ವರೂಪಿ ಆತ್ಮನ ಗುಣ ಆಗಿದೆ.
ದ್ವಾಪರ ಕಲಿಯುಗದಲ್ಲಂತೂ ಅನೇಕ ಪ್ರಕಾರದ ಪಶ್ಚಾತ್ತಾಪವೇ ಮಾಡುತ್ತಿದ್ದೀರಿ. ಆದರೆ ಈಗ ಸಂಗಮದಲ್ಲಿ ಆ ರೀತಿ ಯೋಚಿಸಿ ತಿಳಿದು ಸಂಕಲ್ಪ ಅಥವಾ ಕರ್ಮ ಮಾಡಿ ಆಗ ಎಂದಿಗೂ ಮನಸ್ಸಿನಲ್ಲಿಯೂ ಒಂದು ಕ್ಷಣದ್ದು ಪಶ್ಚಾತ್ತಾಪ ಆಗುವುದಿಲ್ಲ. ಆಗ ಜ್ಞಾನ ಸ್ವರೂಪಿ ಆತ್ಮ ಎನ್ನುತ್ತಾರೆ. ಸ್ಲೋಗನ್: ದಯಾಹೃದಯಿಯಾಗಿ ಸರ್ವ ಗುಣಗಳು ಹಾಗೂ ಶಕ್ತಿಗಳ ದಾನ ಕೊಡುವವರೇ ಮಾಸ್ಟರ್ ದಾತರಾಗಿದ್ದಾರೆ. ದಯಾಹೃದಯಿಯಾಗಿ ಸರ್ವ ಗುಣಗಳು ಹಾಗೂ ಶಕ್ತಿಗಳ ದಾನ ಕೊಡುವವರೇ ಮಾಸ್ಟರ್ ದಾತರಾಗಿದ್ದಾರೆ. ಓಂ ಶಾಂತಿ.